ಯಾಕೋ ಮಾತಾಡಲ್ಲ ಹೋಗ್ಯಾರ ಅಂದ್ಕೊಂಡ್ರನ. ಸ್ಟೇಜ್ನ ಮೈಕ್ ಕೊಟ್ಟೈತಿ, ಇನ್ನೂ 1 ನಿಮಿಷ ವೇಟ್ ಮಾಡತ್ತಾರೆ ಏನು ಬರುತ್ತೆ ಅವ್ರ ಬಾಯಿಂದ ಅಂತ. ದಿಸ್ ಈಸ್ ಕಾಲ್ಡ್ ಕ್ಯೂರಿಯಾಸಿಟಿ. ಇದು ಒಬ್ಬ ಅಸ್ಪಿರೆಂಟ್ಗೆ ಇರಬೇಕಂತ ಪ್ರಮುಖವಂತ ಲಕ್ಷಣ. ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ಕ್ಷಣವನ್ನು ಇದೇ ರೀತಿ ಸ್ವೀಕಾರ ಮಾಡಿದ್ದೆ ಆದರೆ ನೀವು ಇಲ್ಲಿರ್ತೀರಿ, ನಾವು ಅಲ್ಲಿರ್ತೀವಿ. ಇದು ಜರ್ನಿ ಸ್ಟಾರ್ಟ್ ಆಗೋದೇ ಫಸ್ಟ್ ಇಲ್ಲಿಂದ ನಿಮ್ಮದು. ಓಕೆ, ಇವತ್ತು ಈ ಮಧ್ಯಾಹ್ನದ ಭರ್ಜರಿ ಭೋಜನದ ನಂತರ ಭಾಜನರಾದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ದಿಸ್ ಈಸ್ ಕಾಲ್ಡ್ ನೆಗೆಟಿವ್ ಆಟಿಟ್ಯೂಡ್. ಪಾಸಿಟಿವ್ ಆಟಿಟ್ಯೂಡ್ ಅಂದರೆ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಏನು ಕ್ಲಾಸ್ ತಿಂದಿರಲ್ಲ, ಬೆಳಗ್ಗೆಯಿಂದ ಇಲ್ಲಿವರೆಗೆ ನಿಮಗೆ ಕ್ಲಾಸ್ ಹೇಳಿದಾರ, ಆ ಊಟದ ಮುಂದೆ ಈ ಊಟ ಯಾವುದು ದೊಡ್ಡದಲ್ಲ. ಇರಲಿ, ಯಾಕಂದರೆ ಅತಿಯಾದರೆ ಅಮೃತವು ಕೂಡ ವಿಷ ಅಂತ. ಇಂಡಿಯಾ ಫಾರ್ IAS ಅಕಾಡೆಮಿಯ CEO ಆಗಿರ್ತಕ್ಕಂಥ ಶ್ರೀನಿವಾಸ್ ಸಾಹೇಬರಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾಡ ಕಟ್ಟುವ ನಾಳಿನ ನಾಡಪ್ರಭುಗಳಂಥ ನೀವುಗಳು ನನ್ನೆದುರಿಗಿದ್ದೀರಿ. ಮುಂದೆ ನೀವು IAS KAS ಆಫೀಸರ್ ಆದರೆ ಸಿಗಲಿಕ್ಕಿಲ್ಲ ಅಂತ ತಿಳ್ಕೊಂಡು ಇವತ್ತು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀನಿ. ನಿಮ್ಮ ಜೊತೆ ಒಂದಿಷ್ಟು ನನ್ನ ಮಿತಿಯಲ್ಲಿ ಒಂದಿಷ್ಟು ಇತಿಮಿತಿ ಅವಧಿಯಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಟ್ಟೆ ಹಸಿದವ್ರ ಮುಂದೆ ಭಾಳ ಹೇಳಬಾರ್ದು ಅಂತ, ಅದು ಕೂಡ ನಂಗೆ ನೆನಪಿದೆ.